ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ಕ್ಷೇತ್ರವಾದ ಸಿಗಂದೂರಿನ ಸೀಗೆ ಕಣಿವೆ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ 26 ವರ್ಷದ ಮಹಿಳಾ ಕಾರ್ಮಿಕರೊಬ್ಬರ ಮೇಲೆ ಅದೇ ಹೋಟೆಲ್ನ ಸಹೋದ್ಯೋಗಿ ಲೈಂಗಿಕ ಕಿರುಕುಳ ನೀಡಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿರುವ ಗಂಭೀರ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ 4 ತಿಂಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡಿದ್ದ ಸಂತ್ರಸ್ತೆಗೆ ಅದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಶಿವರಾಜ್ ಎಂಬಾತ ನಿರಂತರವಾಗಿ ಹೀಯಾಳಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಆಗಸ್ಟ್ 15ರಂದು ಬೆಳಗ್ಗೆ ಆರೋಪಿ ಶಿವರಾಜ್ ಅಸಭ್ಯವಾಗಿ ಮಾತನಾಡಿ, ಒಂದು ರಾತ್ರಿ ಬಾ, ನಿನ್ನ ಜೀವ ಸಹಿತ ಬಿಡೋದಿಲ್ಲ ಅಂತ ಕೀಳು ಮಟ್ಟದಲ್ಲಿ ವರ್ತಿಸಿ ಜೀವ ಬೆದರಿಕೆ ಹಾಕಿದ್ದಾನೆ. ಈ ದೌರ್ಜನ್ಯದ ಬಗ್ಗೆ ಸಹೋದರಿಗೆ ತಿಳಿಸಲು ಹೋಟೆಲ್ನಿಂದ ಹೊರಡ್ತಾ ಇದ್ದ ಮಹಿಳೆಯನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿದ್ದ ಆರೋಪಿ ಕೈಯಿಂದ ಎದೆಗೆ ತೀವ್ರವಾಗಿ ದೂಡಿದ್ದಾನೆ. ಪರಿಣಾಮವಾಗಿ ಕೆಳಗೆ ಬಿದ್ದು ಸಂತ್ರಸ್ತೆಯ ಎಡಗೈಗೆ ತರಚಿದ ಗಾಯವಾಗಿದ್ದು, ಸ್ಥಳದಲ್ಲಿದ್ದ ದೇವಸ್ಥಾನದ ಭಕ್ತಾದಿಗಳು ಮಹಿಳೆಯನ್ನ ಸಮಾಧಾನಪಡಿಸಿ ರಕ್ಷಣೆ ಮಾಡಬೇಕಾಯಿತು. ಸೀಗೆ ಕಣಿಯಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ರಿ. ನಾನು ಕೆಲಸ ಮಾಡ್ತಿದ್ದೆ. ಅಲ್ಲಿ ಶಿವು ಅನ್ನೋನು, ಅಲ್ಲಿ ಅವನು ನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಕೆಟ್ಟದಾಗಿ ನಡ್ಕಂದ್ರಿ ಸರ್. ಕೆಟ್ಟದಾಗಿ ನಡ್ಕೊಂಡು ಆ ತರ ಈ ತರ ಎಲ್ಲಾ ಮಲಗಕ್ಕಾದ ಕರೆದ್ರಿ ಸರ್. ನನಗೆ ನ್ಯಾಯ ಕೊಡಿಸ್ಬೇಕು ನೀವು ಹತ್ರ ಹೇಳಿದ್ರ. ಅವ್ರು ಏನು ಎಂತದೇ ಹೇಳಿದ್ರಿ ಸರ್. ನನ್ ಕೆಲ್ಸದಿಂದ ತೆಗಿದ್ರಿ ಸರ್. ಅವ್ನ ಇಟ್ಕಂದ್ರಿ ಸರ್. ನನಗ್ ಜೀವದ ಬೆದರಿಕೆ ಹಾಕಿದ್ರಿ ಸರ್. ಅವ್ರನ್ನ ನೀವ್ ಹೊಳೆ ದಾಟು ಅದನ್ನ ದಾಟು ಅಂತ. ನನಗೆ ಎದೆಕಾಯಿ ನಾನು ಆತರ ಎಲ್ಲ ನಡ್ಕಂದಕ್ಕ ನಮ್ ತಮ್ಮಗ ಹೇಳಕಂತ ಬಂದ್ರಿ ಸರ್. ನಾನು ಎದೆಗೆ ಮಾರ್ಗೈ ಹಾಕಿ ಎದೆ ಕೈ ಹಾಕಿ ದೂಕಿದ. ನನ್ನ ದೂಕಿದ ಶಿವು. ಟೀ ಮಾಡ್ತಾನ್ರಿ ಸರ್. ಅವನು ಹೋಟೆಲಲ್ಲಿ ಟೀ ಮಾಡ್ತಾನ. ಅವನು ಮಕ್ಕೊಂಡ್ರೆ ಕೆಲಸ ಮಾಡ್ತಾನೆ. ಅಂದಾಗಿದ್ರ ಸರ್ ಅವನು ಕೆಟ್ಟದಾಗಿ ನಾನು ಹಿಂದಿಂದ ಹೋದ್ರೆ ನನ್ ಚುಡಾಯಿಸಿ ಅದು ಮಾಡ್ತಿದ್ರಿ ಸರ್. ಹೆಣ್ಣಿ ಬೆಲೆನೇ ಇಲ್ಲ ಅಂದ್ರಿ ಸರ್. ನಮ್ಮಂತ ಬಡವ್ರ ಹೆಣ್ಮಕ್ಳು ಎಲ್ಲೇ ಹೋಗ್ಬೇಕ್ರಿ ಸರ್. ನನಗ್ ನ್ಯಾಯ ಕೊಡಿಸ್ಬೇಕು ಸರ್. ನನಗೂ ತಾಯಿ ಇಲ್ಲ, ಯಾರು ಇಲ್ಲ. ನಾ ದುಡಿಬೇಕು, ನಾ ತಿನ್ಬೇಕು. ಅಲ್ಲಿ ಓನರ್ ಕೇಳಿದ್ರ ಓನರ್ ನನ್ನ ಪರವಾಗಿ ನಿಂತ್ಕೊರ್ಲಿಲ್ಲ ಸರ್. ನನ್ನ ಕೆಲಸದಿಂದ ತೆಗೆದಾಕಿದ್ರು. ನಮ್ಮಂತ ಹೆಣ್ಮಕ್ಳು ಎಲ್ಲಿ ಹೋಗಿ ದುಡಿಬೇಕ್ರಿ ಸರ್. ಪ್ಲೇಟ್ ಕೊಟ್ಟಿದ್ದೇನ್ರಿ ಸರ್. ಅವ್ರ ತನಿಖೆ ಮಾಡ್ತಾ ಇದಾರೆ. ಹಾಕಿರ್ಲಿಲ್ಲ ಸರ್. ಅವ್ರ ಮನೆ ಹೆಣ್ಮಕ್ಳಾಗಿದ್ರ ಅವ್ರು ಇದು ಮಾಡ್ತಿದ್ರ. ನಮ್ಮಂತ ಹೆಣ್ಮಕ್ಳಿಗೆ ಬೆಲೆನೇ ಇಲ್ರಿ. ಈ ಸಮಾಜದಲ್ಲಿ ಹೆಣ್ಣಿಗೆ ಯಾವ ತರ ಗೌರವ ಕೊಡ್ತಾರ್ರಿ ಸರ್. ಕೆಟ್ಟದಾಗಿ ಇದು ಮಾಡ್ತಾರ ಅಂದ್ರ ಹೆಣ್ಣಿಗೆ ಬೆಲೆನೇ ಇಲ್ಲ ಅನ್ರಿ ಸರ್. ನಾವ್ ದುಡಿಬೇಕು, ನಾವ್ ತಿನ್ಬೇಕು. ಗಂಡ್ರ ಕರೆಕ್ಟ್ ಇದ್ರ ನಾವ್ ಯಾಕೆ ಇಲ್ಲಿ ಬಂದ್ ದುಡ್ತೀವ್ರಿ ಸರ್. ಮಲಗಕ್ ಸಮೇತ ಕರಿತಾರಿ ಸರ್. ಆ ತರ ಕೆಟ್ಟದಾಗಿ ಮಾತಾಡ್ತಾರೆ ಸರ್. ಎದೆನೋವು ಮಿತಿಮೀರಿದ ಹಿನ್ನೆಲೆಯಲ್ಲಿ ಆಗಸ್ಟ್ 16ರಂದು ಮಧ್ಯಾಹ್ನ ಸಾಗರ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ದಾಖಲಾದ ಸಂತ್ರಸ್ತೆ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ನೀಡಿದ ದೂರಿನ ಮೇರೆಗೆ ಕಾರ್ಗಿಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆಯ ಹೇಳಿಕೆ ಆಧಾರದ ಮೇಲೆ ಆರೋಪಿ ವಿರುದ್ಧ ಬಿಎನ್ಎಸ್ ಕಾಯ್ದೆ ಕಲಂ 126(2), 352, 351(2) ಮತ್ತು 74ರ ಅಡಿಯಲ್ಲಿ ಗಂಭೀರ ಸ್ವರೂಪದ ಅಪರಾಧ ಪ್ರಕರಣ ದಾಖಲಾಗಿದ್ದು, ಕೃತ್ಯವೆಸಗಿ ತಲೆಮರೆಸಿಕೊಂಡಿರುವ ಆರೋಪಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳಾ ಕಾರ್ಮಿಕರು, ಮಾಲೀಕರು ಹಾಗೂ ಸಿಬ್ಬಂದಿಯಿಂದ ನಿರಂತರ ಮಾನಸಿಕ ಮತ್ತು ದೈಹಿಕ ಕಿರುಕುಳ ಅನುಭವಿಸುತ್ತಿರುವುದಾಗಿ ಸಂತ್ರಸ್ತೆ ಬಹಿರಂಗಪಡಿಸಿದ್ದು, ಬಡತನ ಹಾಗೂ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ಗುಲಾಮರಂತೆ ನಡೆಸಿಕೊಳ್ತಿರುವುದು ಆಘಾತಕಾರಿಯಾಗಿದೆ. ತಾಯಿ ತಂದೆ ಇಲ್ಲದ ಅಸಹಾಯಕಳ ಮೇಲೆ ಹಗ್ಗದಿಂದ ಕಟ್ಟಿಹಾಕಿ ಹಲ್ಲೆ ನಡೆಸಲು ಯತ್ನಿಸಲಾಗಿದೆ ಎಂಬ ಸ್ಫೋಟಕ ಸಂಗತಿ ಹೊರಬಿದ್ದಿದ್ದು, ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಗಂಭೀರ ಪ್ರಶ್ನೆ ಮೂಡಿದೆ. ಇದರೊಂದಿಗೆ ಈ ಪ್ರಕರಣದಲ್ಲಿ ಓರ್ವ ಪ್ರಭಾವಿ ವ್ಯಕ್ತಿಯ ಹೆಸರು ಕೇಳಿಬಂದಿದ್ರೂ ಪೊಲೀಸರು ಎಫ್ಐಆರ್ನಲ್ಲಿ ಆ ಹೆಸರನ್ನು ಸೇರಿಸದಿರುವುದು ವ್ಯಾಪಕ ಅನುಮಾನಕ್ಕೆ ಕಾರಣವಾಗಿದೆ.